ನಿನ್ನ ಬಗ್ಗೆ ಗೋವಿಂದನಿಗೆ ಯಾವ ರೀತಿ ಅನುಮಾನನೂ ಬಂದಿಲ್ಲ ತಾನೆ? ನೋ ಸರ್, ಯಾವ ಅನುಮಾನನೂ ಬರಲಿಲ್ಲ. ನಾನು ನಿಮ್ಮ ಕ್ಲೈಂಟು, ನಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಹೇಳಿ ಚೆನ್ನಾಗಿ ಕನ್ವಿನ್ಸ್ ಮಾಡಿದ್ದೀನಿ. ವೆರಿ ಗುಡ್. ತಗೋ, ಇದರಲ್ಲಿ 1 ಲಕ್ಷ ರೂಪಾಯಿ ಕ್ಯಾಶ್ ಇದೆ. ಇದನ್ನು ತಗೊಂಡು ಬೆಂಗಳೂರು ಬಿಟ್ಟು ಎಲ್ಲಾದ್ರೂ ಹೊರಟೋಗ್ಬಿಡು. ಯಾರಿಂದೂ ನೀನು ಇರೋ ಜಾಗನ ಟ್ರೇಸ್ ಔಟ್ ಮಾಡೋಕ್ಕಾಗಬಾರ್ದು, ಗೊತ್ತಾಯ್ತಾ? ಓಕೆ ಸರ್. ಅಕಸ್ಮಾತ್ ನೀನು ಯಾರ ಕೈಗಾದ್ರೂ ಸಿಗಾಕೊಂಡ್ರೆ ನಾನು ನಿನ್ನ ಸಹಾಯಕ್ಕೆ ಬರಲ್ಲ ಅಂತ ನಿನಗೆ ಗೊತ್ತಿಲ್ಲ. ಸರಿ ಸರ್, ನಾನು ಬರ್ತೀನಿ. ಓಕೆ. ಇಲ್ಲಿಗೆ ಆ ಗೋವಿಂದನ್ ಕತೆ ಮುಗೀತು. ಅವನ ಕೈಗೆ ಪಾಪರ್ ಚೀಟಿ ಸಿಗುತ್ತೆ. ಕನಕನ ವನವಾಸ ಶುರುವಾಗತ್ತೆ. ಪ್ರಿಯಾ ಲೈನು ಕ್ಲಿಯರ್ ಆಗುತ್ತೆ. ಇವಳೇನೋ ಅಪ್ಪನ್ನ ಕನ್ವಿನ್ಸ್ ಮಾಡಿ ಆಕಾಶ್ನ ಮದುವೆ ಆಗಕ್ಕೆ ಕೊಟ್ಟಿದ್ದಾಳೆ. ದೇವ್ರೇ, ಎಲ್ಲ ಸಕ್ಸಸ್ ಆಗ್ಬಿಟ್ರೆ ಕೈ ತಪ್ಪು ಹೋಯ್ತು ಅಂತ ಅನ್ಕೊಂಡಿದ್ದ ಆಸ್ತಿ ಮತ್ತೆ ನನ್ನ ಪಾಲಿಗೆ ಸಿಗುತ್ತೆ. ಹಲೋ. ಪ್ರಿಯಾ, ನಾನಮ್ಮ ಶಿವಾನಂದ್. ಹೇಳಿ ಅಂಕಲ್. ನೀನ್ ಹೇಳಿದ ಹಾಗೆ ಎಲ್ಲ ಕೆಲಸನೂ ಮಾಡಿಸಿದ್ದೀನಮ್ಮ. ಆ ಗೋವಿಂದನ್ ಕೈಗೆ ಚೊಂಬು ಕೊಡೋದಕ್ಕೆ ಮುಹೂರ್ತ ಇಟ್ಟಾಯ್ತು. ವೆರಿ ಗುಡ್ ಅಂಕಲ್. ಅಲ್ಲಿಗೆ ಆ ಕನಕನ್ ಕರ್ಮಕಾಂಡದ ಕೌಂಟ್ ಡೌನ್ ಶುರು ಆಗಿದೆ ಅನ್ನಿ. ಪ್ರಿಯಾ, ಗೋವಿಂದು ಅವನಿಗೆ ಗೊತ್ತಿಲ್ಲದೆ ಫುಟ್ಪಾತ್ಗೆ ಬಂದಾಗಿದೆ. ಪ್ರಿಯಾ, ಇದರಲ್ಲಿ ಒಂದು ಚಿಕ್ಕ ಪ್ರಾಬ್ಲಮ್. ಏನ್ ಅಂಕಲ್ ಅದು? ಪ್ರಿಯಾ, ಈ ಡೀಲ್ನ ನಾನು 1 ಲಕ್ಷಕ್ಕೆ ಒಪ್ಪಿಸಿದ್ದೆ. ಆದ್ರೆ ಆ ವ್ಯಕ್ತಿ ಕೆಲಸ ಮುಗಿದ ಮೇಲೆ 1.5 ಲಕ್ಷ ಡಿಮ್ಯಾಂಡ್ ಮಾಡ್ತಾನೆ. ಸೀಕ್ರೆಸಿ ಮೇಂಟೈನ್ ಮಾಡೋದಕ್ಕೋಸ್ಕರ ನಾನು ಅವ್ನು ಕೇಳಿದ ಅಮೌಂಟ್ನ ಕೊಟ್ಬಿಟ್ಟೆ. ಸೊ ಒಂದು 50,000 ರೂಪಾಯಿ ಜಾಸ್ತಿ ಆಯ್ತು. ಡಸಂಟ್ ಮ್ಯಾಟರ್. 50,000 ತಾನೆ, ಹೋದ್ರೆ ಹೋಗ್ಲಿ ಬಿಡಿ. ಡೀಲ್ ಸಕ್ಸಸ್ ಆಯ್ತಲ್ಲ, ದಟ್ಸ್ ಇಂಪಾರ್ಟೆಂಟ್. ಅಂಕಲ್, ಇನ್ನು 3.5 ಲ್ಯಾಕ್ನ ವಧು ದಕ್ಷಿಣೆ ಅಂತ ನೀವೇ ಇಟ್ಕೊಳ್ಳಿ. ಆದ್ರೆ ಇಮಿಡಿಯೇಟ್ ಆಗಿ ನನ್ನನ್ನು ನಿಮ್ಮ ಮನೆ ಸೊಸೆ ಅಂತ ತುಂಬಿಸ್ಕೊಳ್ಳೋಕ್ಕೆ ಎಲ್ಲ ಅರೇಂಜ್ಮೆಂಟು ಮಾಡ್ಕೊಳ್ಳಿ. ಬಾಯ್. ಈ ಪ್ರಿಯಾ ನನಗೋಸ್ಕರ ಒಳ್ಳೇದೇ ಮಾಡ್ತಿದ್ದಾಳೆ. ಆದ್ರೆ ಈ ಮುಟ್ಟಾಳ ಆಕಾಶ್ ಪ್ರಿಯಾನ್ ಮದುವೆ ಆಗೋದೇ ಇಲ್ಲ, ಕನಕನ್ನೇ ಮದುವೆ ಆಗೋದು ಅಂತ ಹಠ ಹಿಡಿದಾನಲ್ಲ. ಈ ವಿಷಯ ಪ್ರಿಯನ್ ಗೊತ್ತಾದ್ರೆ ಚಚೆ ಗೊತ್ತಾಗ್ಬಾರ್ದು. ಪ್ರಿಯಾ ಟೆನಿಕಾಸ್ಟ್ ಆಕಾಶ್ನೇ ಮದುವೆ ಆಗ್ತಾಳೆ. ಆ ಕನಕನ್ನ ಮುಗ್ಸಾದ್ರೂ ಇವಳು ಆಕಾಶ್ನ ತನ್ನವನಾಗಿ ಮಾಡ್ಕೋತಾಳೆ. ಆಮೇಲೆ ಬೇಕಾದ್ರೆ ಅವಳು ಜೈಲಿಗೆ ಹೋಗ್ಲಿ. ಒಟ್ನಲ್ಲಿ ಪ್ರಿಯಾ 1 ದಿವಸಕ್ಕಾದ್ರೂ ನನ್ನ ಸೊಸೆ ಅನ್ನಿಸ್ಕೊಂಡ್ರೆ ಸಾಕು. ಈ ಆಸ್ತಿ ನನಗೆ ದಕ್ಕೋದು ಗ್ಯಾರಂಟಿ. ಲಕ್ಷ್ಮಿ, ಲೇ ಲಕ್ಷ್ಮಿ, ಲಕ್ಷ್ಮಿ, ಲೇ ಲಕ್ಷ್ಮಿ. ಏನಾಯ್ತು ನಿಮ್ಗೆ? ಇದೇಳ್ರಿ, ಹುಷಾರಾಗಿದ್ದೀರ ತಾನೆ? ನನ್ಗೇನೆ ಆಗಿದೆ. ಗುಂಡು ಹಾಕಿ ಗುಂಡು ಕಲ್ಲಿದ್ದಂಗಿದ್ದೀನಿ. ನಮ್ಮ ಅಪ್ಪನ ಕಾಲದ ಹಳೆ ಮನೆ ನೋಡು, ನೆಲ ಸ್ವಲ್ಪ ಡೊಂಕು, ಅದಕ್ಕೆ ಬ್ಯಾಲೆನ್ಸ್ ಮಿಸ್ ಆಗೋಯ್ತು. ಬಿಡ ನನ್ನ. ಏನೋ ಇದು ಗೋವಿಂದು, ಯಾಕೋ ಹೀಗೆ ಕುಡ್ಕೊಂಡ್ ಬಂದಿದ್ಯಾ? ಮದರ್ ಇಂಡಿಯಾ, ನೀ ಸುಮ್ಮನೆ ಇರು. ಲೇ ಲಕ್ಷ್ಮಿ ರೀ, ಹೊಟ್ಟೆ ತುಂಬಾ ಕುಡ್ಕೊಂಡ್ ಬಂದಿದ್ದೀರಲ್ಲ, ಅಲ್ಲೇ ಎಲ್ಲಾದ್ರೂ ಮೋರಿಲ್ ಬೀಳದ್ ಬಿಟ್ಟು ಮನೆಗೆ ಯಾಕ್ರಿ ಬಂದ್ರಿ? ನಾಚಿಕೆ ಆಗಲ್ವಾ ನಿಮ್ಗೆ? ಲೇ, ಒಳ್ಳೆ ನೀರಿಗೆ ದೊಣ್ಣೆ ನಾಯ್ಕನ ಅಪ್ಪನೇನ. ನನ್ ದುಡ್ಡು ನನ್ನ ಹೆಂಡ, ನೀನ್ ಯಾವಳೆ ಕೇಳೋದಕ್ಕೆ? ಏಯ್, ಹೋಗ್ ತೆಪ್ಪಗ್ ಬಿದ್ದಿರೆ. ಅಯ್ಯೋ, ನಿನ್ ಮಕ ಮುಚ್ಚ. ನಿನಗೆ ಎಲ್ಲ ಬಂತು ದೊಡ್ಡ ರೋಗ. ಕಂಠ ಪೂರ್ತಿ ಕುಡ್ಕೊಂಡು ಬಂದಿದ್ಯಲ್ಲ. ನಮ್ ರಾಜನ ಒಂದಿನ ಕುಡ್ದು ಮನೆಗೆ ಬಂದವನಲ್ಲ. ಆನೆ ಹೊಟ್ಟೆಯಲ್ಲಿ ಶಾರ್ದುಲ್ಲ ಹುಡ್ದಂಗ ಉಟ್ಬಿಟ್ಟಿಯಲ್ಲ. ಏ ಮುದ್ಕೆ, ನಿನ್ ಮಗನ್ಗಿಂತ ನಾನೇ ಎಷ್ಟೋ ವಾಸಿ. ನಿನ್ ಮಗ ಕುಡ್ಕೊಂಡದ್ ಯಾರ್ಯಾರ ಮನೆ ಹೋಗ್ತಾ ಇದ್ನೋ ಏನೋ. ನಾನು ಸೀದಾ ನಮ್ಮನೆಗೆ ಬಂದಿದ್ದೀನಿ. ಗೊತ್ತಾಯ್ತೇನೆ ಲಕ್ಷ್ಮಿ? ಅಯ್ಯೋ, ನಿನ್ ನಾಲ್ಗೆ ಸೇದಾಗ ನಮ್ ರಾಜಣ್ಣನ ಬಗ್ಗೆನೇ ಮಾತಾಡ್ತೀನೋ? ಅಪ್ಪ ನಮ್ಮ ಮರವಾದೆ ಆಯ್ತಲ್ಲ ನಿನ್ಗೆ. ತಲೆ ಕೆಟ್ಟನ್ ಬಗ್ನೆ ಇನ್ನೊಂದ್ ಕಿತ ಹಿಂಗೇನಾರ ಮಾತಾಡಿದ್ರೆ ರಾಜಣ್ಣನ ಬಗ್ಗೆ ನಿನ್ನ ಅಲ್ಲಿ ಉದುರಿಸ್ಬಿಡ್ತೀರಿ.
ಏನಿದು ಅಕ್ಕಪಕ್ಕದವ್ರು ನೋಡಿದ್ರೆ ಏನಂದ್ಕೊಳಲ್ಲ. ಏಯ್ ಸುಮ್ನಿರೆ. ನೀನು ಆ ಗಿರಿ ಆಕಾಶ ಅಂತ ಕಣ್ ಗಂಡ್ ಪ್ರಾಣಿಗಳ ಜೊತೆ ಸುತ್ತಬೇಕಾದ್ರೆ ಏನು ಆಗ್ಲಿಲ್ವಾ? ಅದಕ್ಕಿಂತ ಕೆಟ್ಟದ್ ನಾನೇನು ಮಾಡಿಲ್ಲ. ಅವಾಗ ಅಕ್ಕಪಕ್ಕದವ್ರು ಏನು ಅಂತ ಇರೋರು ಇವಾಗ ಅನ್ಬಿಡ್ತಾರಂತೆ. ಏ ಸುಮ್ನೆ ಕಿರ್ಚಾಡ್ಬೇಡ. ಈಗ ನಿಜವಾಗ್ಲೂ ಅಕ್ಕಪಕ್ಕದವ್ರು ಎದ್ ಬಂದ್ಬಿಡ್ತಾರ ಅಷ್ಟೇ. ಕನಕ, ಇವ್ರಿಗೆ ಮೊದ್ಲೇ ಮನುಷ್ಯತ್ವ ಇಲ್ಲ. ಕಂಠ ಪೂರ್ತಿ ಕುಡ್ಕೊಂಡು ಮೈ ಮೇಲೆ ಪ್ರಜ್ಞೆನೂ ಇಲ್ಲ. ನೀನ ಮನ ಅನಿಸ್ಕೊಳ್ಳೋದಿಕ್ಕೆ ಇವ್ರ ಹತ್ರ ಯಾಕೆ ಮಾತಾಡೋದಕ್ಕೆ ಹೋಗ್ತೀಯಾ? ಏಯ್ ಏನೇ ಅಂದೆ? ಗೋವಿಂದು, ಯಾಕೋ ಹೀಗೆ ಕುಡ್ಕೊಂಬಂದ್ ಗಲಾಟೆ ಮಾಡ್ತಿದ್ಯಾ? ಮದರ್ ಇಂಡಿಯಾ. ಓ ಮದರ್ ಇಂಡಿಯಾ. ಗೋವಿಂದು, ನಾನು ಇಲ್ಲಿದ್ದೀನೋ? ಓ ಸರಿ ಅಜ್ಜಿ, ಸರಿ. ಓ ನೀನ್ ಇಲ್ಲಿದ್ಯಾ ಮದರ್ ಇಂಡಿಯಾ? ನೋಡ್ ಮದರ್ ಇಂಡಿಯಾ, ಎಲ್ಲ ತಲೆಗೊಂದು ಮಾತಾಡ್ತಾ ಇದ್ದಾರೆ. ಕುಡ್ದಿದ್ದು 90, ಚಿಕ್ಕೆಲ್ಲ ಜರ್ರ ಅಂತ ಇಳ್ದೋಯ್ತು. ದುಡ್ಡಿನ ಬೆಲೆ ಏನ್ ಗೊತ್ತಿ ಬಡೇತವಕ್ಕೆ. ಮದರ್ ಇಂಡಿಯಾ, ನಿನಗ್ ಮಾತ್ರ ನನ್ನ ನೋವು, ದುಃಖ, ಸಂಕಟ ಎಲ್ಲ ಅರ್ಥ ಆಗೋದು. ಅದೇನಾಯ್ತೋ ಗೊತ್ತಿಲ್ಲ ಮದರ್ ಇಂಡಿಯಾ. ಇವತ್ತು ಇದ್ದಕ್ಕಿದ್ದಂಗೆ ಅಪ್ಪನ ನೆನಪು ಎದೆ ಒಳಗಡೆಯಿಂದ ಒದ್ಕೊಂಡು ಬಂದ್ಬಿಡ್ತು. ಅಪ್ಪ ನನ್ನನ್ನ ಒಂಟಿಯಾಗಿ ಬಿಟ್ಟೋಗ್ಬಿಟ್ರಲ್ಲ ಅಂತ ದುಃಖ ಉಮ್ಮಳಿಸಿ ಬಂದ್ಬಿಡ್ತು ಮದರ್ ಇಂಡಿಯಾ. ಅದಕ್ಕೆ ಫ್ರೆಂಡ್ಸು ಫೋರ್ಸ್ ಮಾಡಿದ್ದಕ್ಕೆ ಒಂದು 90 ಅಷ್ಟೇ ತಗೊಂಡಿದ್ದು. ಮದರ್ ಇಂಡಿಯಾ, ಇವತ್ತು ನನಗೆ ಡ್ಯಾಡಿ ಸಿಕ್ಕಿದ್ರು ಗೊತ್ತಾ? ಹೂ ಮದರ್ ಇಂಡಿಯಾ, ನಾನು ಸ್ವರ್ಗಕ್ಕೆ ತೇಲ್ಕೊಂಡು ಹೋಗ್ಬೇಕಾದ್ರೆ ಅಂದಿವೆ ಅಪ್ಪ ಸಿಕ್ಕಿದ್ರು. ಬರೀ ಸಿಕ್ಕಿದ್ದಷ್ಟೇನಾ? ಕಪಾಳಕ್ ನಾಲ್ಕು ಬಾರಿಸ್ಲಿಲ್ವಾ? ಹೇ ಲಕ್ಷ್ಮಿ, ಚಿಚಿ ಕಳ್ಳಿ, ನೀನ್ ಸುಮ್ನಿರೆ. ಮದರ್ ಇಂಡಿಯಾ, ನಾನ್ ಸತ್ ಮೇಲಾದ್ರೂ ನೀನ್ ಉದ್ಧಾರ ಆಗ್ತಾ ಇದೆಯಲ್ಲೋ ಅಂತ ಫಾದರ್ ಇಂಡಿಯಾ ಫುಲ್ ಖುಷಾಗ್ಬಿಟ್ಟಿದ್ರು. ಈಗ ಹೇಳು ಮದರ್ ಇಂಡಿಯಾ, ಅಪ್ಪನ ಮರೆಯೋಕ್ಕೋಸ್ಕರ ನಾನು ಕುಡ್ದಿದ್ ತಪ್ಪ? ಇಲ್ಲ ಕಣ ಗೋವಿಂದ, ನೀನ್ ಕುಡ್ದಿದ್ ತಪ್ಪಲ್ಲ. ಆದ್ರೆ ಇದನ್ನೇ ಅಭ್ಯಾಸ ಮಾಡ್ಕೊಬೇಡ ಕಣೋ, ಆರೋಗ್ಯ ಹಾಳಾಗುತ್ತೆ. ಬಾ ಊಟ ಮಾಡುವಂತೆ. ನೀನಾದ್ರೂ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಮದರ್ ಇಂಡಿಯಾ, ಅಷ್ಟು ಸಾಕು. ನಡಿ ಹೋಗೋಣ. ಸಿಸ್ಟರ್ ಇಂಡಿಯಾ, ಏ ಕನಕ ಬರ್ರಿ ಇಲ್ಲಿ. ಲೇ ಲಕ್ಷ್ಮಿ, ನನ್ನನ್ನು ಏನ್ ಅನ್ಕೊಂಡಿದ್ದಾಳ ಅವಳು? ನನ್ನನ್ನೇನ್ ನಾಯಿ ಅನ್ಕೊಂಡಿದ್ದಾಳ? ಆಮ್ಲೆಟ್ ಉಪ್ಪಾಗ್ದೇನೆ ತಂದಿದ್ದಾಳೆ. ಸ್ವಲ್ಪ ನಾನು ಜವಾಬ್ದಾರಿ ಬೇಡ? ರೀ, ಜ್ಞಾನ ಇಲ್ದೇ ಇರೋದು ನಿಮಗೆ. ಹೊಟ್ಟೆ ತುಂಬಾ ಕುಡ್ಕೊಂಡ್ ಬಂದಿರೋರ್ಗೆ ಉಪ್ಪಿನ ರುಚಿ ಹತ್ತಲ್ಲ, ರಕ್ತದ ರುಚಿನೇ ಬೇಕು ಅಂತ ಅನ್ಸುತ್ತೆ. ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗತ್ತೆ. ಅಣ್ಣ,
ಉಪ್ಪು ಜಾಸ್ತಿ ಆಗಿದೆ ಅಂತ ಹೇಳ್ತೀಯ ಅಂತ ನಾನೇ ಉಪ್ಪು ಕಡಿಮೆ ಹಾಕ್ತೆ. ಏಯ್, ಉಪ್ಪು ಜಾಸ್ತಿನೂ ಇರಬಾರ್ದು ಕಡಿಮೆನೂ ಇರಬಾರ್ದು, ಟೇಸ್ಟ್ ಕರೆಕ್ಟ್ ಆಗಿರ್ಬೇಕು. ಟಿಕೆಟ್ ಕೊಡುವಾಗ ಚಿಲ್ಲರೆ ಕಡಿಮೆ ಕೊಟ್ರೆ ಜನ ಕಪ್ಪಳ ಕುಡಿತಾರೆ, ಗೊತ್ತಾ? ಏಯ್ ಸುಲಂಗಿ ನನ್ನ ಮಗನೇ, ಕುಡ್ಕೊಂಡು ಬಂದು ಕನಕನ ಮೇಲೆ ಕೈ ಮಾಡ್ತಿದ್ದೀಯಲ್ಲ, ನಿನ್ ಕೈ ಸೇದೋಗ. ಪಾಪ ಈ ಮಗ ಈ ಮನೆಗೋಸ್ಕರ ಕಷ್ಟ ನಷ್ಟ ಅದೇ ದುಡಿತೈತೆ. ರಾಜಣ್ಣ ಇದ್ದಿದ್ರೆ ಸುಮ್ಕೆ ಬಿಡ್ತಿದ್ದೆ ಅಲ್ಲ, ನಿನ್ನ ಅಡ್ಡಡ್ಡ ಸೀಳ್ ಬಿಡ್ತಿದ್ದ. ಇನ್ನೊಂದ್ ಕಿತ ಏನಾರ ಕನಕನ ಮೇಲೆ ಕೈ ಮಾಡಿದ್ರೆ ನಾನೇ ರಣಚಂಡಿ ಆಗ್ಬೇಕಾಯ್ತದೆ. ಹುಷಾರಾಗಿರು. ಅತ್ತೆ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಅಲ್ಲ ಅತ್ತೆ, ಅಣ್ಣ ಅನ್ನೋ ಅಧಿಕಾರದ ಮೇಲೆ ತಂಗಿಗೆ ಒಂದ್ ಏಟ್ ಹೊಡೆದ, ಅದ್ರಲ್ಲಿ ಏನ್ ತಪ್ಪಿದೆ? ಅಷ್ಟಕ್ಕೆ ಕನಕ ಏನ್ ಸೌದು ಹೋಗ್ತಾಳ? ಹೊಡಿದೆ ಬಡಿದೆ ಯಾರನ್ನು ತಿದ್ದಕ್ಕಾಗಲ್ಲ ಅತ್ತೆ. ಈಗಿರೋ ಪರಿಸ್ಥಿತಿನಲ್ಲಿ ಅವನ್ ಮೈ ಮೇಲೆ ಅವನು ಪ್ರಜ್ಞೆನೇ ಇಲ್ಲ. ನಿಮ್ಗೂ ಇಲ್ವಾ? ಯಾಕೆಲ್ಲ ಹೀಗ್ ಮಾಡ್ತಾ ಇದ್ದೀರಾ? ಅವನ್ನ ನೆಮ್ಮದಿಯಾಗಿ ಊಟ ಮಾಡೋದಿಕ್ ಬಿಟ್ಬಿಡಿ. ಎಲ್ಲ ಎಲ್ಲಿಂದ ಹೊರಟೋಗಿ. ಕನಕ, ನಡಿ ಹೋಗೋಣ. ಗೋವಿಂದು, ಕೂತ್ಕೋ, ಊಟ ಮಾಡು. ಗೋವಿಂದು, ಈ ತರ ಕುಡ್ಕೊಂಡು ಬಂದು ಗಲಾಟೆ ಮಾಡ್ಬೇಡ ಕಣೋ. ನೋಡು, ನಿನ್ ಜೊತೆ ನನ್ನನ್ನು ಕೆಟ್ಟೋಳ್ ಮಾಡ್ಬಿಡ್ತಾರೆ. ನಾ ಹೇಳದ್ ಗೊತ್ತಾಗ್ತಿದ್ಯಾ? ನಾ ಹೇಳದ್ ನಿಂಗೆ ಗೊತ್ತಾಗ್ತಿದ್ಯೇನೋ ಗೋವಿಂದು? ನಿನ್ನ ಹತ್ರ ಎಷ್ಟು ಹೇಳಿದ್ರು ಅಷ್ಟೆ. ಸರಿ, ಮಲ್ಕೋತಿದ್ದೆ, ಬಾ, ಕೈ ತೊಳ್ಕೊ. ಮಲ್ಕೋ. ಆಕಾಶ್, ಆಕಾಶ್, ನೀನ್ ಈ ರೀತಿ ಯಾರ ಹತ್ರ ಮಾತಾಡದೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೇಗೆ? ನನ್ನ ಹತ್ರನಾದ್ರೂ ಮಾತಾಡೋ. ಮಾತಾಡಕ್ಕೆ ಏನಮ್ಮ ಇದೆ? ಆಕಾಶ್, ನಿಮ್ಮ ಅಪ್ಪನ ಹತ್ರ ಹೇಳ್ದಿಯಲ್ಲ, ಆ ಮಾತು ನಿಜ ಏನ? ಯಾವ ಮಾತಮ್ಮ? ಅದೇ ಕಣ, ನಾನು ಮದ್ವೆ ಆದ್ರೆ ಕನಕನ್ನೇ ಮದ್ವೆ ಆಗೋದು, ಅದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ದೆ. ಆ ರಾಕ್ಷಸಿ ಪ್ರಿಯಾಗೋಸ್ಕರ ಅಪ್ಪ ಹೆತ್ತು ಮಗನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅನ್ನೋ ಸಿಟ್ಟಲ್ಲಿ ಆಡಿದ ಮಾತಮ್ಮ. ಹಾಗಾದ್ರೆ ನೀನ್ ಕನಕನ್ ಮದ್ವೆ ಆಗಲ್ವಾ? ಇಲ್ಲಿ ತನಕ ನನ್ನ ಮನಸ್ಸಲ್ಲೂ ಅಂತ ಯಾವ ಭಾವನೆನೂ ಇರಲಿಲ್ಲ ಅಮ್ಮ. ಕನಕ ಕೇವಲ ನನ್ನ ಸ್ನೇಹಿತೆ ಅಂತ ಮಾತ್ರ ಅನ್ಕೊಂಡಿದ್ದೆ. ಆದರೆ ಅಪ್ಪ ಅವಳಿಗೂ ನನಗೂ ಸಂಬಂಧ ಕಲ್ಪಿಸಿ ಮಾತಾಡಿದ್ಮೇಲೆ ತುಂಬ ಯೋಚನೆ ಮಾಡಿದಾಗ ಅವಳು ನನ್ನ ಹೆಂಡತಿ ಯಾಕಾಗಬಾರ್ದು ಅಂತ ಅನ್ನಿಸ್ತಿದೆ. ಆಕಾಶ್, ನಿನ್ ಮನಸ್ಸಲ್ಲಿ ಏನಿದೆ ಅಂತ ಸರಿಯಾಗಿ ಹೇಳೋ. ಅಮ್ಮ, ನೀನು ಆವತ್ತೇ ಹೇಳಿದಾಗೆ ಕನಕ ತುಂಬ ಒಳ್ಳೆ ಹುಡುಗಿ, ಗುಣವಂತೆ, ನಮ್ಮ ಮನೆಗೆ ಹೊಂದ್ಕೊಂಡು ಹೋಗೋ ಸ್ವಭಾವ ಇದೆ. ಅವಳನ್ನ ಹೆಂಡತಿಯಾಗಿ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕಮ್ಮ. ಆಕಾಶ್, ಏನ್ ಹೇಳ್ತಿದೀಯ ನೀನು? ಹೌದಮ್ಮ, ಸ್ವಂತ ಅಪ್ಪನೇ ನಮ್ಮಿಬ್ರು ಸಂಬಂಧದ ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡೋದು. ಇನ್ನು ಹೊರಗಿನ ಪ್ರಪಂಚ ಇನ್ನಷ್ಟು ಕೆಟ್ಟದಾಗ ಮಾತಾಡಲ್ಲ ಹೇಳು. ನನ್ನಿಂದ ಕನಕ ಕ್ಯಾರೆಕ್ಟರ್ ಹಾಳಾಗಬಾರ್ದಮ್ಮ. ಅದಕ್ಕೆ ನಾನು ಕನಕನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅಮ್ಮ, ನಾನು ಕನಕನ ಮದುವೆ ಮಾಡ್ಕೊಳ್ಳ, ಇದಕ್ಕೆ ನೀನು ಒಪ್ಪಿಗೆ ಇದೆಯಾ? ಆಕಾಶ್, ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನೇ ಹೇಳ್ತಾ ಇದೀಯ ಕಣ. ಕನಕ ನನ್ನ ಸೊಸೆ ಅಂತ ನಾನು ಯಾವತ್ತೂ ಒಪ್ಕೊಂಡ್ಬಿಟ್ಟೆ.
ಅವಳು ನಿನ್ನ ಹೆಂಡತಿ ಆಗೋದ್ರಿಂದ ನಿನಗೊಳ್ಳೆ ಹೆಂಡತಿ ಅಷ್ಟೇ ಅಲ್ಲ, ಈ ಮನೆಗೆ ಒಳ್ಳೆ ಸೊಸೆ ಕೂಡ ಆಗ್ತಾಳೆ. ನಿನ್ನ ನಿರ್ಧಾರದಿಂದ ನನಗೆ ತುಂಬ ಸಂತೋಷ ಆಯಿತು. ನಾಳೆನೇ ಕನಕನ ಮನೆಗೆ ಹೋಗಿ ಮದುವೆ ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯಯ್ಯೋ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯಮ್ಮ. ಎಲ್ಲ ನಾವೇ ತೀರ್ಮಾನ ಮಾಡ್ಬಿಟ್ರೆ ಹೇಳು? ಕನಕ ಏನು ಸೂತ್ರದ ಬೊಂಬೆನಾ? ಮದುವೆ ಅಂದಮೇಲೆ ಅವಳ ಅಭಿಪ್ರಾಯನೂ ತುಂಬ ಮುಖ್ಯ. ನಾನು ಅವಳ ಜೊತೆ ಮಾತಾಡ್ತೀನಿ. ಅವಳು ಒಪ್ಪಿದ್ಮೇಲೆ ಸಂಪ್ರದಾಯದ ಪ್ರಕಾರ ನೀವು ಅವ್ರ ಮನೆಯವ್ರ ಜೊತೆ ಮಾತಾಡಿ. ಸರಿ ಬಿಡು, ಹಾಗೆ ಮಾಡಿದ್ರಾಯ್ತು. ಅಲ್ಲ ಕಣೋ, ಇದಕ್ಕೆ ನಿಮ್ಮ ಅಪ್ಪನೂ ಪ್ರಿಯಾನೂ ಒಪ್ಪದೇ ಇದ್ರೆ ಏನೋ ಮಾಡೋದು? ಆ ಪ್ರಿಯಾ ಒಪ್ಪಿಗೆ ಯಾವನಿಗೆ ಬೇಕಾಗಿದೆ? ಅವಳು ಯಾವ ದೊಣ್ಣೆ ನಾಯ್ಕಿಂತ ಅವಳ ಅಪ್ಪನೇ ಕೇಳಕ್ಕೆ? ಇನ್ನಪ್ಪ ಒಪ್ಪಿ ಮದುವೆ ಮಾಡಿದ್ರೆ ಸರಿ, ಇಲ್ಲ ಅಂದರೆ ಮುಂದಿನ ದಾರಿ ಇದ್ದೇ ಇದೆ. ಐ ಡೋಂಟ್ ಕೇರ್. ಸರಿ ಕಣೋ, ನೀನು ಇಷ್ಟು ಗಟ್ಟಿಯಾಗಿ ನಿಲ್ತೀಯ ಅಂದರೆ ನಾನು ನಿನ್ನ ಜೊತೆಗಿರ್ತೀನಿ. ಧೈರ್ಯವಾಗಿರು. ಆದಷ್ಟು ಬೇಗ ನಿನ್ನ ಮನಸ್ಸಿನಲ್ಲಿರೋದನ್ನೆಲ್ಲ ಕನಕನ ಜೊತೆ ಮಾತಾಡ್ಬಿಡು, ಸರಿನಾ? ಏಯ್ ಕನಕ, ನಿಂಗ್ ರೊಮ್ಯಾನ್ಸ್ ಮಾಡಕ್ಕೆ, ಡೇಟ್ ಮಾಡಕ್ಕೆ ನನ್ ಗಂಡ ಆಗೋನೆ ಬೇಕಾಗಿತ್ತಾ? ಆಕಾಶ್ನ ನಿನ್ ಬುಟ್ಟಿಗೆ ಹಾಕೊಂಡು ನನ್ ವಿರುದ್ಧ ಎತ್ ಕಟ್ಟಿ ನಿನ್ ರಿವೆಂಜ್ ತೀರ್ಸ್ಕೊಳತ್ತಾನೆ ನೀನ್ ಹಿಂಗೆಲ್ಲ ಮಾಡಿರೋದು. ನನ್ನ ಆಕಾಶ್ ಮಧ್ಯೆ ಹುಳಿ ಹಿಂಡಕ್ ನೋಡಿದ್ರೆ ನಾನು ಭದ್ರಕಾಳಿ ಆಗ್ಬೇಕಾಗತ್ತೆ, ಹುಷಾರ್. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಇವತ್ತೆಂತ ಕೆಲಸ ಆಗೋಯ್ತು ಗೊತ್ತಾ? ಆ ರಾಕ್ಷಸಿ ಎಲ್ಲರ ಮುಂದೆ ಕನಕನ್ನ ಶಾನೆ ಅವಮಾನ ಮಾಡ್ಬಿಟ್ರು ಕಣೆ. ಆ ಶಿವನ ನನ್ನ ಮಗನ ಜೊತೆ ಸಂಬಂಧ ಕಲ್ಪಿಸಿ ಮಾತಾಡ್ಬಿಟ್ರು. ಅಯ್ಯೋ ಶಿವನೆ, ಅವಳು ಹೇಳೋದನ್ನೆಲ್ಲ ಕೇಳ್ಕೊಂಡು ನೀವು ಸುಮ್ಕೆ ಇದ್ರಾ? ಕಪ್ಪಾಳಿ ಕೆರಡು ಬಿಗಿಬೇಕಿತ್ತು. ಇವತ್ತು ನನಗೆ ಬಂದಿದ್ದ ಕೋಪಕ್ಕೆ ಅವಳನ್ನ 2 ತುಂಡ ಕಡ್ಬಿಡ್ಬೇಕು ಅಂತ ಅನ್ಸಿತ್ತು. ಕನಕವನ್ಗೋಸ್ಕರ ತೆಪ್ಕಾದೆ. ಇಷ್ಟು ಸಾಲದು ಅಂತ ದೊಡ್ಡ ಮನುಷ್ಯ ಶಿವಾನಂದ ಕನಕ ಅವನ ಮನೆಗೆ ಹೋಗಿ ಇಲ್ಲ ಸಲದ ಹೇಳಿ ಮೊರವಾದೆ ತೆಗೆದು ಬಂದಂತೆ. ಇದು ನಂಬ್ಕೊಂಡು ಶಾಂತಕ್ಕ ಕನಕವನ್ನ ಬಾಗ್ಲಲ್ಲೇ ನಿಲ್ಲಿಸ್ಕೊಂಡು ಬಾಯಿಗೆ ಬಂದಂಗೆ ಬೈದ್ರಂತೆ. ಪಾಪ ಕನಕ ಗೊಳೋ ಅಂತ ಹತ್ಬಿಟ್ಲು ಗೊತ್ತಾ? ನನಗಂತೂ ಕಳ್ಳು ಕಿವಿಸ್ದಂಗೆ ಆಗೋಯ್ತು ಕಣೆ. ಛೇ, ಎಂತ ಮೃಗಾಗ್ಲವ್ರು. ಕನಕ ಇದನ್ನೆಲ್ಲ ಅನುಭವಿಸ್ಕೊಂಡು ಅಲ್ಲಿ ಹೆಂಗವಳೆ? ಸರ್ದಾ, ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿರೋದ್ರಲ್ಲಿ ಅರ್ಥ ಇಲ್ಲ. ಗಿರಿ ಕೂಡ ಅವಳ ಮದುವೆ ವ್ಯವಸ್ಥೆ ಮಾಡ್ಬಿಡೋದು. ನಾನು ಅವತ್ತೇ ಹೇಳಿಲ್ವಾ, ಯಾರನ್ನೇನ್ ಕೇಳೋದು? ಗಿರಿ ಕನಕ ಒಪ್ಕೊಂಡ್ರಾಯ್ತು, ಕನಕಂಗ್ ಮದ್ವೆ ಮಾಡಿ ಮನೆ ತುಂಬಿಸ್ಕೊಂಬಿಡೋಣ ಅಂತ. ಅದು ಅಪ್ಪ ಅಮ್ಮ, ಏನ್ ಮಾತಾಡ್ತಾ ಇದೀರಾ ನೀವು? ನನ್ಗೂ ಕನಕಂಗೂ ಮದ್ವೆನಾ? ಮಗ, ಕನಕವನ್ನ ಮದುವೆ ಮಾಡ್ಕೊಂಡು ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಸುಖವಾಗಿರ್ತಾಳೆ. ಅಪ್ಪ, ಏಕಾಏಕಿ ನನ್ಗೂ ಕನಕಂಗೂ ಮದ್ವೆ ಅಂತಿದ್ದೀರಲ್ಲ, ಈ ರೀತಿ ಯೋಚನೆ ಯಾಕೆ ಬಂತು ನಿಮ್ಗೆ? ಲೋ ಗಿರಿ, ಇದು ಇವತ್ ಬಂದ್ ಯೋಚನೆ ಅಲ್ಲ ಕಣೋ, ತುಂಬಾ ಹಿಂದೆನೆ ಬಂದಿದ್ದು. ಅಷ್ಟ್ರಲ್ಲಿ ರಾಜಣ್ಣ ಹೋಗ್ಬಿಟ್ರು. ಆಮೇಲೆ ಶಾಂತಕ ಇವಾಗ ಆವಾಗ ಅಂತ ಸಬೂಬ್ ಹೇಳ್ಕೊಂಡೇ ಬಂದ್ರು. ನೋಡು, ಇನ್ ಸುಮ್ಕೆ ಇರಕ್ಕಾಗಲ್ಲ. ತಲೆ ಮೇಲೆ ತಲೆ ಬಿದ್ರು ನಿನ್ಗೂ ಕನಕಂಗೂ ಮದ್ವೆ ಮಾಡಿಸ್ಬಿಡೋದಯ್ಯ. ಅದೆಲ್ಲ ಆಗಲ್ಲ ಬಿಡಿ, ನನ್ ಕನಕನ್ ಮದ್ವೆ ಆಗಲ್ಲ.